ಕಾಂಗ್ರೆಸ್ಸಲ್ಲಿ ಮಾತ್ರ ಅಧಿಕಾರದ ಕಲಹ ನಡೀತಾ ಇದೆ ಅಂದ್ಕೊಂಡ್ರಾ? ಕಾಂಗ್ರೆಸ್ಸಲ್ಲಿ ನಡೀಬೋದು, ಯಾಕಂದರೆ ಅಲ್ಲಿ ಅಧಿಕಾರ ಇದೆ. ಮುಖ್ಯಮಂತ್ರಿ ನಾನಾಗಬೇಕು, KPC ಅಧ್ಯಕ್ಷ ನಾನಾಗಬೇಕು. ಈ BJPಗೆ ಏನಾಗಿದೆ? BJPಯಲ್ಲಿ ಇರೋದು 66 ಜನ. BJPಯಲ್ಲಿ 66 ಜನ. BJPಯಲ್ಲೂ ಬಂಡಾಯದ ಕಿಡಿ ಹೊತ್ತಿದೆ. ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನು ಬೆಂಬಲಿಸೋರು ಒಂದು ಕಡೆ ಆದರೆ, ವಿರೋಧಿಸೋ ಟೀಮ್ ಕೂಡ ಒಂದು ಕಡೆ ಕಾದಾಡ್ತಾ ಇದ್ದಾರೆ. ಇರೋದು 66, ಅದು ಕಡಿಮೆ ಆಗಿರ್ಬೇಕು ಮೊನ್ನೆ ನಂತರ. ಕಾಂಗ್ರೆಸ್ಸಲ್ಲಿ ನೀವು ನೋಡಿದಿರಿ ಯಾವ ರೀತಿ ಹೋರಾಟಗಳಾಗ್ತಾ ಇದೆ ಅಧಿಕಾರಕ್ಕಾಗಿ. ಕೊನೆಗೆ ಮಲ್ಲಿಕಾರ್ಜುನ ಖರ್ಗೆ ಬಂದು ಹೇಳಿದರೆ ಹುಷಾರ್ ಅಂತ ಹೇಳಿ. ಇಲ್ಲಿ ನೋಡಿದರೆ ರಮೇಶ್ ಜಾರಕಿಹೊಳಿ ವಿರುದ್ಧ ವಿಜೇಂದ್ರ ಹೇಳಿದ್ದಕ್ಕೆ ರಮೇಶ್ ಜಾರಕಿಹೊಳಿ ಹೇಳ್ತಾರ ನನಗೆ ಹೇಳಿ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್. ಎರಡು ಟೀಮ್. ಈಗ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನಲ್ಲಿ ನಾವು ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಕಣಕ್ಕಿಳಿಸ್ತೀವಿ ಅಂಥೇಳಿ ರೆಬಲ್ಸ್ ಟೀಮ್. ನಾನೇ ಗೆಲ್ತೀನಿ, ಆಗಿದ್ದಾಗಲಿ ನಾನು ಯಾವುದೇ ಕಾರಣಕ್ಕೂ ಕೆಳಗಿಳಿಯೋದಿಲ್ಲ ಅಂತೇಳಿ ವಿಜೇಂದ್ರ 66 ಇಟ್ಕೊಂಡು ತೊಡೆದಾಡ್ತಾ ಇದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ರಮೇಶ್ ಜಾರಕಿಹೊಳಿ ಅವ್ರನ್ನ ಅನ್ಸೋದು ಬಂದಿಸೋದು ಅವೆಲ್ಲ ನಡೆಯೋದಿಲ್ಲ. ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಹಿಂಗೆ ಹಿಂದಿನ ಭಾಗದಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗದಲ್ಲಿ MLA ರಾಜ್ಯಸಭಾ ಆದವರು ಅಲ್ಲ. ಇಂಥ ರಗಡಗಳನ್ನು ನೋಡಿದ್ವಿ ನಾವು. ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣೇ ಬಿಟ್ಟಿಲ್ಲ. ಬಿಜೆಪಿಯಲ್ಲಿ ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ವಾರ್. ರೆಬಲ್ಸ್ ವಿರುದ್ಧ ವಿಜಯೇಂದ್ರ ಸಾಫ್ಟ್ ಕಾರ್ನರ್. BS ಯಡಿಯೂರಪ್ಪಗೂ ಯತ್ನಾಳ್ಗೂ ಅದೇನ್ ಸೇಡಿದೆಯೋ ಗೊತ್ತಿಲ್ಲ, ಕಿತ್ತಾಟ ಮಾತ್ರ ನಿಲ್ಲುತ್ತಿಲ್ಲ. ಇದೀಗ BSY ಅಂಡ್ ಸನ್ಸ್ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ರೆ ವಿಜಯೇಂದ್ರ ಸಾಫ್ಟ್ ಆಗಿದ್ರು. ಏನ್ ವಿಜಯೇಂದ್ರ ಹೊಡಿತಾನಾ ಹೇಗೆ? ರಮೇಶ್ ಜಾರಕಿಹೊಳಿ ಈ ರೀತಿ ಯಡಿಯೂರಪ್ಪ ವಿರುದ್ಧ ಎಲ್ಲ ಮಾತಾಡಿದ್ರೆ ರಾಜ್ಯಾದ್ಯಂತ ಹೊರಡಕ್ಕೆ ಕಷ್ಟ ಆಗುತ್ತೆ. ಅವ್ರು ಬೆಂಬಲಿಗರಿದ್ದಾರಂತೆ. ಏನು ಹೊಡಿತಾರತ್ತನ್ರಿ? ವಿಜೇಂದ್ರ ಹೊಡಸ್ತಂತ್ರಿ. ಅಲ್ಲೆಲ್ಲ ಶಿಕಾರ್ಪುರ್ನಾಗ ಮಾತಾಡಲ್ರಿ, ಎಲ್ಲ ಕರ್ನಾಟಕದಾಗ ಮಾತಾಡಕ್ಕೆ ಆಗೋದಿಲ್ಲ. ಹಾಂ, ಇದೇನು ಗುಂಡಾರಾಜ್ಯ ಇಲ್ಲ, ಬಿಹಾರ ಅಲ್ಲ. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ. ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ. ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿಲ್ಲ. ಕಟ್ಟಿಲ್ಲಲ್ರಿ BJP. ಬರೀ ಕಾಲಿಗೆ ಚಕ್ರ ಎಲ್ಲರೂ ಚಕ್ರ ಮ್ಯಾಗ ಅಡ್ಡಾಡ್ಯಾರ, ದ್ವಿಚಕ್ರ ಮ್ಯಾಗ ಅಡ್ಡಾಡ್ಯಾರ. BJP ಕಟ್ಟಿದವರು ಯತ್ನಾಳು, ಅನಂತಕುಮಾರು, ಬಸವರಾಜ ಪಾಟೀಲ್, ಶ್ರೀಡಮ್ಮು, ಭಾಳ ಮಂದಿ ಅದಾರ BJP ಕಟ್ಟಿದವ್ರು. ಅವ್ರೊಬ್ಬರೇ ಕಟ್ಟಿಲ್ಲ. ಒಬ್ಬರೇ ಕಟ್ಟಿದ್ರು ಒಂದೇ ಓಟ್ ಬೀಳ್ತದೆ. ಎಲ್ಲರೂ ಕಟ್ಟಿದ್ದಕ್ಕೆ 104 MLA. ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು. ಯಡಿಯೂರಪ್ಪನವರು ರಾಜ್ಯ ಕಂಡಂಥ ಅಪ್ರತಿಮ ಹೋರಾಟಗಾರ. ರಾಜ್ಯದಲ್ಲಿ ಇವತ್ತು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ವಿಜಯೇಂದ್ರ ಓಡಾಡೋದೇ ಕಷ್ಟವಾಗುತ್ತೆ. ಹೊಡಸ್ತಂತ್ರಿ. ಅಲ್ಲೆಲ್ಲ ಶಿಕಾರ್ಪುರ್ನಾಗ ಮಾತಾಡಲಿ. ನನಗೇನಾರ ಅದನ್ನ ಅಂದರೆ ಅವ ಕರ್ನಾಟಕ ಅಡ್ಡಾಡೋದು ಕಠಿಣ ಆಗ್ತದೆ. ಹಾಂ, ನಮಗೇನು ಇಲ್ಲ ಅಂದರೆ ನಾವೇನು ಹಿಂಗೆ ಹಿಂದಿನ ಭಾಗದಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗದಲ್ಲಿ MLA ರಾಜ್ಯಸಭಾ ಆದವರು ಅಲ್ಲ. ಜನರ ಪ್ರೀತಿಯಿಂದ ಆದವ್ರು ಇದೀವಿ. ರಮೇಶ್ ಜಾರಕಿಹೊಳಿ ಅವ್ರನ್ನ ಅನ್ಸೋದು ಬಂದಿಸೋದು ಅವೆಲ್ಲ ನಡೆಯೋದಿಲ್ಲ. ಇಲ್ಲಿ ಯಾರು ಅಂಜುಗಿರೇಕಿಗಳೆಲ್ಲ ಅಂಜುವ ಕುಳಗಳೆಲ್ಲ ನನಗೆ ಹೇಳಿ ನೋಡಲಿ. ಅವ ಅಡ್ಡಾಡೋದು ಕಠಿಣ ಆಗ್ತದೆ. ನನಗೇನಾರ ಅದನ್ನ ಅಂದರೆ ಅವ ಕರ್ನಾಟಕ ಅಡ್ಡಾಡೋದು ಕಠಿಣ ಆಗ್ತದೆ. ನಿಮಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ರೀತಿಯಾದಂಥ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಹಿಂದಿನ ಬಾಗಿಲಿನಿಂದ ಅಧಿಕಾರ ಹಿಡಿದಿಲ್ಲ. ನಮಗೇನು ಇಲ್ಲ ಅಂದರೆ ನಾವೇನು ಹಿಂಗೆ ಹಿಂದಿನ ಭಾಗದಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗದಲ್ಲಿ MLA ರಾಜ್ಯಸಭಾ ಆದವರು ಅಲ್ಲ. ಜನರ ಪ್ರೀತಿಯಿಂದ ಆದವರು. BSY ಬಂದಾಗ ಇಬ್ರು ಕಣ್ಣು ಬಿಟ್ಟಿರಲಿಲ್ಲ. ಇವತ್ತು ಯಾರು ಅಧಿಕಾರದಲ್ಲದರೆ ಅದಕ್ಕೆ ಕಾರಣ ಸನ್ಮಾನ್ಯ ಯಡಿಯೂರಪ್ಪನವ್ರ ರೈತ ನಾಯಕರು. ಅವರ ಪಾದಯಾತ್ರೆಗಳು ಎಷ್ಟು ಹೋರಾಟಗಳು, ಸಂಘರ್ಷಗಳು, ಎಷ್ಟು ಪಾದಯಾತ್ರೆಗಳು. ಅಂಥವ್ರ ಬಗ್ಗೆ ಇವರು ಕೆಲವರು ಮಾತಾಡ್ತಾರಲ್ಲ, ಯಡಿಯೂರಪ್ಪನವ್ರ ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣೇ ಬಿಟ್ಟಿಲ್ಲ. ರಾಜ್ಯ BJP ಜಗಳ ಇದೇ ರೀತಿ ಮುಂದುವರೆದ್ರೆ ಪಕ್ಷಕ್ಕೆ ಕಷ್ಟ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ಸಲ್ಲಿ ಮಾತ್ರ ಅಧಿಕಾರದ ಕಲಹ ನಡೀತಾ ಇದೆ ಅಂದ್ಕೊಂಡ್ರಾ? ಕಾಂಗ್ರೆಸ್ಸಲ್ಲಿ ನಡೀಬೋದು, ಯಾಕಂದರೆ ಅಲ್ಲಿ ಅಧಿಕಾರ ಇದೆ.
ಮುಖ್ಯಮಂತ್ರಿ ನಾನಾಗಬೇಕು, KPC ಅಧ್ಯಕ್ಷ ನಾನಾಗಬೇಕು. ಈ BJPಗೆ ಏನಾಗಿದೆ? BJPಯಲ್ಲಿ ಇರೋದು 66 ಜನ. BJPಯಲ್ಲಿ 66 ಜನ. BJPಯಲ್ಲೂ ಬಂಡಾಯದ ಕಿಡಿ ಹೊತ್ತಿದೆ. ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನು ಬೆಂಬಲಿಸೋರು ಒಂದು ಕಡೆ ಆದರೆ ವಿರೋಧಿಸೋ ಟೀಮ್ ಕೂಡ ಒಂದು ಕಡೆ ಕಾದಾಡ್ತಾ ಇದ್ದಾರೆ. ಇರೋದು 66, ಅದು ಕಡಿಮೆ ಆಗಿರಬೇಕು ಮೊನ್ನೆ ನಂತರ. ಕಾಂಗ್ರೆಸ್ಸಲ್ಲಿ ನೀವು ನೋಡಿದ್ರಿ ಯಾವ ರೀತಿ ಹೋರಾಟಗಳಾಗ್ತಾ ಇದೆ ಅಧಿಕಾರಕ್ಕಾಗಿ. ಕೊನೆಗೆ ಮಲ್ಲಿಕಾರ್ಜುನ ಖರ್ಗೆ ಬಂದು ಹೇಳಿದ್ರು ಹುಷಾರ್ ಅಂತ ಹೇಳಿ. ಇಲ್ಲಿ ನೋಡಿದರೆ ರಮೇಶ್ ಜಾರಕಿಹೊಳಿ ವಿರುದ್ಧ ವಿಜೇಂದ್ರ ಹೇಳಿದ್ದಕ್ಕೆ ರಮೇಶ್ ಜಾರಕಿಹೊಳಿ ಹೇಳ್ತಾರ ನನಗೆ ಹೇಳಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್. 2 ಟೀಮ್. ಈಗ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನಲ್ಲಿ ನಾವು ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಕಣಕ್ಕಿಳಿಸ್ತೀವಿ ಅಂತೇಳಿ ರೆಬಲ್ಸ್ ಟೀಮ್. ನಾನೇ ಗೆಲ್ತೀನಿ, ಆಗಿದ್ದಾಗಲಿ ನಾನು ಯಾವುದೇ ಕಾರಣಕ್ಕೂ ಕೆಳಗಿಳಿಯೋದಿಲ್ಲ ಅಂತೇಳಿ ವಿಜೇಂದ್ರ 66 ಇಟ್ಕೊಂಡು ತೊಡೆದಾಡ್ತಾ ಇದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ರಮೇಶ್ ಜಾರಕಿಹೊಳಿ ಅವ್ರನ್ನ ಅನ್ಸೋದು ಬಂದಿಸೋದು ಅವೆಲ್ಲ ನಡೆಯೋದಿಲ್ಲ. ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಹಿಂಗೆ ಹಿಂದಿನ ಭಾಗದಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗದಲ್ಲಿ MLA ರಾಜ್ಯಸಭಾ ಆದವರು ಅಲ್ಲ. ಇಂಥ ರಗಡಗಳನ್ನು ನೋಡಿದ್ವಿ ನಾವು. ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣೇ ಬಿಟ್ಟಿಲ್ಲ. ಬಿಜೆಪಿಯಲ್ಲಿ ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ವಾರ್. ರೆಬಲ್ಸ್ ವಿರುದ್ಧ ವಿಜಯೇಂದ್ರ ಸಾಫ್ಟ್ ಕಾರ್ನರ್. BS ಯಡಿಯೂರಪ್ಪಗೂ ಯತ್ನಾಳ್ಗೂ ಅದೇನ್ ಸೇಡಿದೆಯೋ ಗೊತ್ತಿಲ್ಲ, ಕಿತ್ತಾಟ ಮಾತ್ರ ನಿಲ್ಲುತ್ತಿಲ್ಲ. ಇದೀಗ BSY ಅಂಡ್ ಸನ್ಸ್ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ರೆ ವಿಜಯೇಂದ್ರ ಸಾಫ್ಟ್ ಆಗಿದ್ರು. ಏನ್ ವಿಜಯೇಂದ್ರ ಹೊಡಿತಾನಾ ಹೇಗೆ? ರಮೇಶ್ ಜಾರಕಿಹೊಳಿ ಈ ರೀತಿ ಯಡಿಯೂರಪ್ಪ ವಿರುದ್ಧ ಎಲ್ಲ ಮಾತಾಡಿದ್ರೆ ರಾಜ್ಯಾದ್ಯಂತ ಓಡಾಡಕ್ಕೆ ಕಷ್ಟ ಆಗುತ್ತೆ, ಅವ್ರು ಬೆಂಬಲಿಗರಿದ್ದಾರಂತೆ. ಏನು ಹೊಡಿತಾರತ್ತೇನ್ರಿ? ವಿಜೇಂದ್ರ ಹೊಡೆಸ್ತಂತ್ರಿ. ಅಲ್ಲೆಲ್ಲ ಶಿಕಾರ್ಪುರ್ನಾಗ ಮಾತಾಡಲ್ರಿ, ಎಲ್ಲ ಕರ್ನಾಟಕದಾಗ ಮಾತಾಡೋಕೆ ಆಗೋದಿಲ್ಲ. ಹಾಂ, ಇದೇನು ಗುಂಡಾರಾಜ್ಯ ಇಲ್ಲ, ಬಿಹಾರ ಅಲ್ಲ. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ. ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ. ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿಲ್ಲ. ಕಟ್ಟಿಲ್ಲಲ್ರಿ BJP. ಬರೀ ಕಾಲಿಗೆ ಚಕ್ರ ಎಲ್ಲರೂ ಚಕ್ರ ಮ್ಯಾಗ ಅಡ್ಡಾಡ್ಯಾರ, ದ್ವಿಚಕ್ರ ಮ್ಯಾಗ ಅಡ್ಡಾಡ್ಯಾರ. BJP ಕಟ್ಟಿದವರು ಯತ್ನಾಳು, ಅನಂತಕುಮಾರು, ಬಸವರಾಜ ಪಾಟೀಲ್, ಶ್ರೀಡಮ್ಮು, ಭಾಳ ಮಂದಿ ಅದಾರ BJP ಕಟ್ಟಿದವರು. ಅವ್ರೊಬ್ಬರೇ ಕಟ್ಟಿಲ್ಲ. ಒಬ್ಬರೇ ಕಟ್ಟಿದ್ರು ಒಂದೇ ಓಟು ಬೀಳ್ತದೆ. ಎಲ್ಲರೂ ಕಟ್ಟಿದ್ದಕ್ಕೆ 104 MLA. ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು. ಯಡಿಯೂರಪ್ಪನವರು ರಾಜ್ಯ ಕಂಡಂಥ ಅಪ್ರತಿಮ ಹೋರಾಟಗಾರ. ರಾಜ್ಯದಲ್ಲಿ ಇವತ್ತು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ವಿಜಯೇಂದ್ರ ಓಡಾಡೋದೇ ಕಷ್ಟವಾಗುತ್ತೆ. ಹೊಡೆಸ್ತಂತ್ರಿ. ಅಲ್ಲೆಲ್ಲ ಶಿಕಾರ್ಪುರ್ನಾಗ ಮಾತಾಡಲಿ. ನನಗೇನಾರ ಅದನ್ನ ಅಂದ್ರೆ ಅವ ಕರ್ನಾಟಕ ಅಡ್ಡಾಡೋದು ಕಠಿಣ ಆಗ್ತದೆ. ಹಾಂ, ನಮಗೇನು ಇಲ್ಲ ಅಂದ್ರೆ ನಾವೇನು ಹಿಂಗೆ ಹಿಂದಿನ ಭಾಗದಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗದಲ್ಲಿ MLA ರಾಜ್ಯಸಭಾ ಆದವರು ಅಲ್ಲ. ಜನರ ಪ್ರೀತಿಯಿಂದ ಆದವ್ರು ಇದೀವಿ. ರಮೇಶ್ ಜಾರಕಿಹೊಳಿ ಅವ್ರನ್ನ ಅನ್ಸೋದು ಬಂದಿಸೋದು ಅವೆಲ್ಲ ನಡೆಯೋದಿಲ್ಲ. ಇಲ್ಲಿ ಯಾರು ಅಂಜುಗಿರೇಕಿಗಳೆಲ್ಲ ಅಂಜುವ ಕುಳಗಳೆಲ್ಲ ನನಗೆ ಹೇಳಿ ನೋಡಲಿ. ಅವ ಅಡ್ಡಾಡೋದು ಕಠಿಣ ಆಗ್ತದೆ. ನನಗೇನಾರ ಅದನ್ನ ಅಂದ್ರೆ ಅವ ಕರ್ನಾಟಕ ಅಡ್ಡಾಡೋದು ಕಠಿಣ ಆಗ್ತದೆ. ನಿಮ್ಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ರೀತಿಯಾದಂಥ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಹಿಂದಿನ ಬಾಗಿಲಿನಿಂದ ಅಧಿಕಾರ ಹಿಡಿದಿಲ್ಲ. ನಮಗೇನು ಇಲ್ಲ ಅಂದ್ರೆ ನಾವೇನು ಹಿಂಗೆ ಹಿಂದಿನ ಭಾಗದಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗದಲ್ಲಿ MLA ರಾಜ್ಯಸಭಾ ಆದವರು ಅಲ್ಲ. ಜನರ ಪ್ರೀತಿಯಿಂದ ಆದವರು. BSY ಬಂದಾಗ ಇಬ್ರು ಕಣ್ಣು ಬಿಟ್ಟಿರಲಿಲ್ಲ. ಇವತ್ತು ಯಾರು ಅಧಿಕಾರದಲ್ಲದರೆ ಅದಕ್ಕೆ ಕಾರಣ ಸನ್ಮಾನ್ಯ ಯಡಿಯೂರಪ್ಪನವ್ರ ರೈತ ನಾಯಕರು. ಅವರ ಪಾದಯಾತ್ರೆಗಳು ಎಷ್ಟು ಹೋರಾಟಗಳು, ಸಂಘರ್ಷಗಳು, ಎಷ್ಟು ಪಾದಯಾತ್ರೆಗಳು. ಅಂಥವ್ರ ಬಗ್ಗೆ ಇವರು ಕೆಲವರು ಮಾತಾಡ್ತಾರಲ್ಲ, ಯಡಿಯೂರಪ್ಪನವ್ರ ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣೇ ಬಿಟ್ಟಿಲ್ಲ. ರಾಜ್ಯ BJP ಜಗಳ ಇದೇ ರೀತಿ ಮುಂದುವರೆದ್ರೆ ಪಕ್ಷಕ್ಕೆ ಕಷ್ಟ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.